ಹರಶ್ಚಂದ್ರ ಶಿರಶ್ಚುಂಬಿ ಚಂದ್ರಚಾಮರಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೆ. ಪ್ರಾರಂಭದಲ್ಲಿ ಈ ಹರಿಹರ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವಂತಹ ಎಲ್ಲ ದೇವಾನುದೇವತೆಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಹಾಗೂ ಈ ದಿವ್ಯ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಮಾನವತಾವಾದವನ್ನು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಜನಮನಕ್ಕೆ ಮುಟ್ಟಿಸಬೇಕು ಎನ್ನುವಂತಹ ಸಂಕಲ್ಪದಿಂದ ವಿಶಾಲವಾದಂತಹ ತತ್ವದ ತಳಹದಿಯ ಮೇಲೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ಸಮುದಾಯಕ್ಕೆ ಶ್ರೇಷ್ಠತೆಯನ್ನು ಬಿಂಬಿಸುತ್ತಿರುವ ಪೂಜ್ಯರಾಗಿರುವಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಅಡಿದಾವರೆಯಲ್ಲಿ ವಂದಿಸುತ್ತಾ ಹಾಗೂ ಆತ್ಮೀಯ ಪೂಜ್ಯರಾದಂತಹ ಶ್ರೀ 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 ಶಿವಸುಜ್ಞಾನ ಮೂರ್ತಿ ಸ್ವಾಮೀಜಿಯವರಲ್ಲಿ ಕೂಡ ಭಕ್ತಿಪೂರ್ವಕವಾಗಿ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸಾಧಕರೇ ಹಾಗೂ ಈ ಸಮಾರಂಭದಲ್ಲಿ ಕುಂಕುಮಾರ್ಚನೆಯನ್ನು ಮಾಡುವುದರ ಮೂಲಕವಾಗಿ ತಮ್ಮ ಭಕ್ತಿಯನ್ನು ದೈವತ್ವದಲ್ಲಿ ನೆಲೆಗೊಳಿಸಿದಂತಹ ಎಲ್ಲ ಮಾತೆಯರೇ, ಸಮಾರಂಭಕ್ಕೆ ಆಗಮಿಸಿದಂತಹ ಹರಿಹರಪುರ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಮಹಾಜನಗಳೇ, ಮಾತೆಯರೇ, ದೂರದಿಂದ ಬಂದಂತಹ ಎಲ್ಲ ಭಕ್ತ ಅಭಿಮಾನಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ಈ ಮನುಷ್ಯ ಜನ್ಮ ಎಲ್ಲ ಜನ್ಮಕ್ಕಿಂತಲೂ ಶ್ರೇಷ್ಠವಾದದ್ದು ಎನ್ನುವಂತಹದ್ದನ್ನು ಪ್ರತಿಯೊಬ್ಬರು ಕೂಡ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಆದರೆ ಜನ್ಮತಃ ಶ್ರೇಷ್ಠವಾದದ್ದ ಎನ್ನುವಂತಹ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅವನ ಸಾಧನೆಯಿಂದ ಅದು ಶ್ರೇಷ್ಠತೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮನುಷ್ಯ ತನ್ನ ಸಾಧನೆಯನ್ನು ಮಾಡಬೇಕಾದ್ರೆ ಏನನ್ನು ಸಾಧನೆ ಮಾಡಬೇಕು, ಹೇಗೆ ಸಾಧನೆ ಮಾಡಬೇಕು, ಅದರ ಮಾರ್ಗಗಳು ಏನು ಎನ್ನುವಂತಹದ್ದನ್ನು ಅವಲೋಕಿಸ್ತಾ ಹೋದಾಗ ನಾವು ಯಾವುದು ಸತ್ಯ ಯಾವುದು ಮಿಥ್ಯ ಎನ್ನುವಂತಹದ್ದನ್ನು ನಾವೆಲ್ಲರೂ ಅರ್ಥವನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಬಸವಾದಿ ಶಿವಶರಣರು ಒಂದು ವಚನವನ್ನು ಹೇಳ್ತಾರೆ. ಬಹಳ ಗಂಭೀರವಾದಂತಹ ಒಂದು ವಚನ ಇದು. ಆನೆಯನ್ನು ಏರಿಕೊಂಡು ಹೋದಿರೆ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲುವನರಿಯದೆ ಹೋದಿರಲ್ಲ. ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ. ಅಹಂಕಾರವೆಂಬ ಸದಮದ ಗಜವನೇರಿ ನರಕಕ್ಕೆ ಭಾಜನರಾದಿರಲ್ಲ. ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ. ಈ ವಚನ ತುಂಬ ಸೂಕ್ಷ್ಮವಾಗಿರುವಂತಹದ್ದು. ಆನೆಯನ್ನು ಏರಿಕೊಂಡು ಹೋದಿರೆ ನೀವು, ಹಿಂದೆ ರಾಜ ಮಹಾರಾಜರೆಲ್ಲ ಯಾವುದರ ಮೇಲೆ ಬರ್ತಾಯಿದ್ರು? ಆನೆ ಅಂಬಾರಿ ಮೇಲೆ ರಾಜರು ಬರ್ತಾಯಿದ್ರು ಎನ್ನುವಂತಹದ್ದು ನಾವೆಲ್ಲ ಕೇಳ್ತೀವಿ. ರಾಜ ಮಹಾರಾಜರನ್ನು ಕುರಿತು ಕೇಳ್ತಾರೆ, ಆನೆಯನ್ನು ಏರಿಕೊಂಡು ಹೋದಿರೆ ಅಣ್ಣ, ಕುದುರೆಯನ್ನು ಏರಿಕೊಂಡು ಹೋದಿರೆ ಅಣ್ಣ. ಮಂತ್ರಿ ಮಹೋದಯರೆಲ್ಲ ಯಾವುದರ ಮೇಲೆ ಬರ್ತಾಯಿದ್ರು? ಕುದುರೆ ಮೇಲೆ ಬರ್ತಾಯಿದ್ರು. ಹಾಗಾಗಿ ಅಂತಹ ಅಧಿಕಾರದಲ್ಲಿರುವಂತಹವರನ್ನು ಕುರಿತು ಹೇಳ್ತಾ ಇದ್ದಾರೆ, ಕುದುರೆಯನ್ನು ಏರಿಕೊಂಡು ಹೋದರೆ ಅಣ್ಣ, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದರೆ ಅಣ್ಣ. ಕುಂಕುಮ ಕಸ್ತೂರಿ ಅಂದರೆ ಆಡಂಬಿಕವಾದಂತಹ ವಸ್ತುಗಳು. ಮನುಷ್ಯನ ಆಭರಣಾದಿಗಳನ್ನು, ಶ್ರೇಷ್ಠತೆಯನ್ನು, ತನ್ನಲ್ಲಿ ಅಲಂಕಾರಿಕ ವಸ್ತುಗಳನ್ನು ತಾನೇನು ಬಳಕೆಯನ್ನು ಮಾಡಿಕೊಂಡು ಹೋಗ್ತಾನಲ್ಲ, ಇವರೆಲ್ಲರಲ್ಲೂ ಕೂಡ ಏನಿರ್ತದೆ ಅಂದರೆ ನಾನು ಇನ್ನೂ ಹೆಚ್ಚು ಸಂಪಾದನೆಯನ್ನು ಮಾಡಬೇಕು, ಇನ್ನೂ ದೊಡ್ಡ ಅಧಿಕಾರದಲ್ಲಿ ಇರಬೇಕು, ಇನ್ನೂ ದೊಡ್ಡ ರಾಜ್ಯವನ್ನು ಕಟ್ಟಬೇಕು ಎನ್ನುವಂತಹದ್ದಿರುತ್ತೆ ಹೊರತು ಆದರೆ ಅವರಿಗೆ ಭಗವಂತನ ಅರಿವು ಅವರಿಗೆ ಇರೋದಿಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ. ಹಂಗಾರೆ ಸತ್ಯ ಅಂದರೆ ಯಾವುದು? ಯಾವುದನ್ನು ಸತ್ಯ ಅಂತ ಕರಿತೀವಿ? ಕೂಡಲ ಸಂಗಮ ದೇವನ ಅರಿಯದೆ, ಅರ್ಥಾತ್ ಕೂಡಲ ಸಂಗಮ ದೇವನನ್ನು ಅರಿಯುವುದೇ ಸತ್ಯದ ನಿಲುವು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾದರೆ ಆ ಸತ್ಯದ ನಿಲುವನ್ನು ಯಾವ ರೂಪದಲ್ಲಿ ಕಾಣಬೇಕು ಎನ್ನುವಂತಹದ್ದಕ್ಕೆ ನಾವು ಹೋದಾಗ ಪ್ರತಿಯೊಂದರಲ್ಲಿಯೂ ಕೂಡ ಪರಮಾತ್ಮ ಯಾವ ಸ್ವರೂಪದಲ್ಲಿ ಇದ್ದಾನೆ ಎನ್ನುವಂತಹ ತಿಳಿದುಕೊಳ್ಳುವಂತಹ ಒಂದು ವಿವೇಕ,
ಆ ತಿಳಿದುಕೊಂಡ ಮೇಲೆ ಅದನ್ನು ಇನ್ನೊಬ್ಬರಿಗೆ ಮೂಡಿಸ್ಬೇಕೋ ಮೂಡಿಸ್ಬಾರ್ದು. ಹಾಗಾಗಿ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ. ಯಾರು ಭಗವಂತನ ಇರುವಿಕೆಯನ್ನು ತಾವು ಅನುಭವಿಸ್ತಾರೋ ಅಥವಾ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ತಿಳ್ಕೊಳ್ಳುವಂಥ ಸಾಧನೆಯನ್ನು ಮಾಡ್ತಾರೋ ಅವರೇನು ಮಾಡಬೇಕು ಅಂತ ಹೇಳಿದ್ರೆ ಮತ್ತೊಬ್ಬರಿಗೆ ಅದನ್ನು ಮುಟ್ಟಿಸುವಂತಹ ಕೆಲಸವನ್ನು ಮಾಡಬೇಕು ಎನ್ನುವಂತಹದ್ದನ್ನು, ಅರ್ಥಾತ್ ಎಲ್ಲರೂ ಕೂಡ ದೈವಭಕ್ತರಾಗಬೇಕು ಎನ್ನುವಂತಹದ್ದನ್ನು. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಜನ್ಮ ಶ್ರೇಷ್ಠತೆಯನ್ನು ಹೊಂದೋದು ಯಾವಾಗ ಅಂತ ಹೇಳಿದ್ರೆ ಇದು ಬ್ರಹ್ಮೋತ್ಸವ ಅಂತ ಏನೋ ಇಲ್ಲಿ ನಾವೆಲ್ಲ ಕರಿತಿದ್ದೀವಿ. ಬ್ರಹ್ಮ ಅಂದರೆ ಯಾವುದು? ಸೃಷ್ಟಿಗೆ ಕಾರಣವಾಗುವಂತಹದ್ದು. ಯಾವುದು ಸೃಷ್ಟಿಗೆ ಕಾರಣವಾಗಿರುವಂತಹದ್ದು? ಈ ಜೀವ, ಇನ್ನೊಂದು ಪರಮಾತ್ಮ. ಈ ಜೀವ ಮತ್ತು ಪರಮಾತ್ಮರ ಅವಿನಾಭಾವ ಸಂಬಂಧವನ್ನು ಯಾರು ಅಂತರಂಗದಲ್ಲಿ ನೆಲೆಗೊಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೋ ಆಗ ಆತ ಏನಾಗ್ತಾನೆ ಅಂದರೆ ಶ್ರೇಷ್ಠತೆಯನ್ನು ಹೊಂದಲಿಕ್ಕೆ ಸಾಧ್ಯನಾಗ್ತಾನೆ ಎನ್ನುವಂತಹದ್ದನ್ನು. ಹಾಗಾಗಿ ಅಂತಹ ಒಂದು ವಾತಾವರಣವನ್ನು ನಿರ್ಮಾಣವನ್ನು ಮಾಡ್ಕೊಳ್ಬೇಕಾದ್ರೆ ಅದು ಅಂತರಂಗದ ಸಾಧನೆಯಾಗಬೇಕು ಎನ್ನುವಂತಹ ಮಾತನ್ನು ಪ್ರತಿಪಾದನೆ ಮಾಡ್ತಾರೆ. ಅಂತರಂಗದ ಸಾಧನೆ ಅಂದರೇನು? ಎಲ್ಲರಲ್ಲಿ ಇರುವಂತಹ ಜೀವಾತ್ಮ ಯಾರ ಅಂಶ? ಪರಮಾತ್ಮನ ಅಂಶವೇ. ಹಾಗಾಗಿ ಎಲ್ಲರಲ್ಲಿಯೂ ಇರುವಂತಹ ಜೀವಾತ್ಮ ಪರಮಾತ್ಮನ ಅಂಶವೇ ಎನ್ನುವಂತಹದ್ದನ್ನು ಭಾವಿಸ್ಕೊಂಡ ಮೇಲೆ ಅವೆಲ್ಲವನ್ನು ಯಾವ ರೀತಿಯಾಗಿ ನಾವು ಕಾಣಬೇಕು? ಪರಮಾತ್ಮನ ಸ್ವರೂಪದಲ್ಲಿ ಕಾಣಬೇಕಂತೆ. ಅದಕ್ಕಾಗಿ ಒಂದು ವಚನವನ್ನು ಹೇಳ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ಇವತ್ತು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ನಾವು ಈ ಪುಣ್ಯಕ್ಷೇತ್ರದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಪುಣ್ಯಕ್ಷೇತ್ರದಲ್ಲಿ ವಿಚಾರವನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಈ ಪುಣ್ಯಕ್ಷೇತ್ರದಲ್ಲಿ ಬಂದಾದ ಮೇಲೆ ನಾವು ಮುಂದೆ ನಾವು ಇಲ್ಲಿಂದ ಹೋಗಬೇಕಾದ್ರೆ ನಾವು ಏನಾಗಿ ಹೋಗಬೇಕು? ಪುಣ್ಯವಂತರಾಗಿ ಹೋಗಬೇಕು ಎನ್ನುವಂತಹದ್ದನ್ನು. ಎಷ್ಟೋ ಕಡೆಗೆ ಒಂದು ವಿಚಾರ ಬರ್ತದೆ, ನಾವೆಲ್ಲ ದೇವಾಲಯಕ್ಕೆ ಹೋಗ್ತೀವಿ ಇಲ್ವೋ? ಹೋಗ್ತೀವಿ. ದೇವಾಲಯಕ್ಕೆ ಹೋಗುವಾಗ ಭಕ್ತರಾಗಿ ಹೋಗ್ತೀವಿ, ಬರುವಾಗ ಏನಾಗಿ ಬರಬೇಕು? ಹೋಗುವಾಗ ಭಕ್ತರಾಗಿ ಹೋಗ್ತೀವಿ, ಬರುವಾಗ ಏನಾಗಿ ಬರಬೇಕು? ಭಗವಂತನಾಗಿ ಬರಬೇಕಂತೆ. ಹೆಂಗೆ ಶಾಲೆಗೆ ಹೋಗುವಾಗ ವಿದ್ಯಾರ್ಥಿಯಾಗಿ ಹೋದರೆ ಶಾಲೆಯಿಂದ ಬರುವಾಗ ಏನಾಗಿ ಬರಬೇಕು? ಅವನು ವಿದ್ಯಾವಂತನಾಗಿ ಬರಬೇಕು. ಹಾಗೆ ದೇವಾಲಯಕ್ಕೆ ಹೋಗುವಾಗ ಭಕ್ತನಾಗಿ ಹೋದರೆ ಬರುವಾಗ ಏನಾಗಿ ಬರಬೇಕು? ಭಗವಂತನಾಗಿ ಬರಬೇಕಂತ. ಅದಕ್ಕೆ ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇದು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸೋಣ. ನಾವೆಲ್ಲ ದೇವಾಲಯಕ್ಕೆ ಹೋಗಬೇಕಾದ್ರೆ ಸ್ನಾನವನ್ನು ಮಾಡಿರ್ತೀವಿ, ಮಡಿವಸ್ತ್ರಗಳನ್ನು ಹಾಕ್ಕೊಂಡಿರ್ತೀವಿ. ದೇವಾಲಯಕ್ಕೆ ಹೋಗುವಾಗ ಹಣ್ಣು ಕಾಯಿಗಳನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಎಷ್ಟೋ ಜನ ಹಾಗೇನೂ ಹೋಗ್ತಿರ್ತಾರೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಹಣ್ಣಿಲ್ಲ ಕಾಯಿಲ್ಲ ಯಾಕೆ ಹೋದೆ ಗುಡಿಗೆ, ವರವಿಲ್ಲ ಶಾಪಿಲ್ಲ ನಡಿ ನನ್ನ ಮನೆಗೆ ಅಂತ. ಹಣ್ಣು ಇಲ್ಲ ಕಾಯಿಲ್ಲ ಯಾಕೆ ಹೋದೆ ಗುಡಿಗೆ, ವರ ಇಲ್ಲ ಶಾಪಿಲ್ಲ ನಡಿ ನಿನ್ನ ಮನೆಗೆ ಅಂತ. ಹಾಗಾಗಿ ದೇವಾಲಯಕ್ಕೆ ಹೋಗುವಾಗ ಏನಾದರೂ ಕೂಡ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ಅಂತ ನಿಯಮ ಇದೆ. ಯಾಕೆ ನಿಯಮ ಇದೆ ಅನ್ನುವಂತಹದ್ದನ್ನು, ಈ ಸೂಕ್ಷ್ಮತೆಯನ್ನು ನೀವು ಅರ್ಥವನ್ನು ಮಾಡ್ಕೊಳ್ಬೇಕಾಗ್ತದೆ. ಈಗ ನೋಡಿ, ದೇವಾಲಯಕ್ಕೆ ಹೋದ ತಕ್ಷಣ ಮೊದಲು ಮಾಡುವಂತಹ ಕೆಲಸ ಯಾವುದು? ಎಷ್ಟೋ ಕಡೆಗೆ ಗಂಟೆಯನ್ನು ಕಟ್ಟಿರ್ತಾರೆ ದೇವಾಲಯದಲ್ಲಿ. ಗಂಟೆ ಬಾರಿಸ್ತೀರ ಇಲ್ವೋ? ಗಂಟೆಯನ್ನು ಬಾರಿಸೋ ಉದ್ದೇಶ ಏನು? ಬೇರೆ ಊರಲ್ಲಿ ಹೋದಾಗ ಹೇಳ್ತಿದ್ರು, ದೇವರು ಪಾಪ ಭಾಳ ಹೊತ್ತು ಕೂತ್ಕೊಂಡು ಏನು ಮಾಡ್ತಿರ್ತಾನೆ, ನಿದ್ದೆ ಬಂದಿದ್ರೆ ಎಚ್ಚರ ಮಾಡಬೇಕಲ್ವ? ಅಥವಾ ದೇವರು ಇನ್ನೊಬ್ಬ ಭಕ್ತನ ಹುಡ್ಕೊಂಡು ಎಲ್ಲರೂ ಹೋಗಿದ್ರೆ ಅವನ ಕರಿಬೇಕಲ್ವ? ಅದಕ್ಕೆ ಗಂಟೆ ಬಾರಿಸೋದು. ಅದ್ಯಾವು ಕೂಡ ಅಲ್ಲ. ನಿಜವಾದಂತಹ ಪ್ರಕ್ರಿಯೆ ಯಾಕೆ ಅದನ್ನು ಗಂಟೆಯನ್ನು ಬಾರಿಸ್ತಾರ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ನಮ್ಮ ಮನಸ್ಸು ಕೂಡ ಒಂದು ಇದೆ. ಈ ಮನಸ್ಸು ಘಾಸ್ಯ ಆಗೋದು ಯಾವುದರ ಮೂಲಕವಾಗಿ ಅಂತ ಹೇಳಿದ್ರೆ, ಇಂದ್ರಿಯಗಳ ಮೂಲಕವಾಗಿ ಮನಸ್ಸು ಘಾಸ್ಯ ಆಗುತ್ತೆ. ಇದೆಲ್ಲ ಒಪ್ಕೊಳ್ತೀರಾ ಇಲ್ವೋ? ಬೇಡದೇ ಇರುವಂತಹ ಮಾತನ್ನು ಕೇಳಿದಾಗ ಕಿವಿಯ ಮೂಲಕವಾಗಿ ಮನಸ್ಸು ಘಾಸ್ಯ ಆಗುತ್ತೆ. ಬೇಡದೇ ಇರೋ ದೃಶ್ಯವನ್ನು ನೋಡಿದಾಗ ಕಣ್ಣುಗಳ ಮೂಲಕವಾಗಿ ಮನಸ್ಸು ಘಾಸ್ಯ ಆಗುತ್ತೆ. ಬೇಡದೇ ಇರೋ ಮಾತನ್ನು ಆಡಿದಾಗ ಬಾಯಿಯ ಮೂಲಕವಾಗಿ ಮನಸ್ಸು ಘಾಸ್ಯ ಆಗುತ್ತೆ. ಬೇಡದೇ ಇರೋ ಕೆಲಸವನ್ನು ಮಾಡಿದಾಗ ಕೈಗಳ ಮೂಲಕವಾಗಿ ಮನಸ್ಸು ಘಾಸ್ಯ ಆಗುತ್ತೆ. ಬೇಡದೇ ಇರೋ ಜಾಗದಲ್ಲಿ ಓಡಾಡಿದಾಗ ಕಾಲುಗಳ ಮೂಲಕವಾಗಿ ಮನಸ್ಸು
ಘಾಷಿ ಆಗುತ್ತೆ. ಆ ಘಾಷಿಯಾದಂತಹ ಅಶುದ್ಧವಾದಂತಹ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಬೇಕಾದ್ರೆ ಬೇರೆ ಯಾವ ಮಾರ್ಗನೂ ಇಲ್ಲ. ಯಾವುದಕ್ಕೆ? ಮನಸ್ಸಿಗೆ. ಅದು ಇಂದ್ರಿಯಗಳ ಸಹಕಾರವನ್ನೇ ಪಡಿಬೇಕು. ಹಾಗಾಗಿ ನೀವು ದೇವಾಲಯಕ್ಕೆ ಹೋದಾಗ ಗಂಟೆಯನ್ನು ಬಾರಿಸಿದಾಗ ಗಂಟೆಯಿಂದ ಬರುವ ನಾದ ಯಾವುದು? ಓಂಕಾರ. ಅದು ಕಿವಿ ಮೇಲೆ ಬಿದ್ದಾಗ ಆಗ ಏನಾಯಿತು? ನಮ್ಮ ಕಿವಿ ಪಾವನವಾಗಿ ಮನಸ್ಸು ಶುದ್ಧವಾಯಿತು. ಆಗ ಕಣ್ಣಿನ ದೋಷ ಹೋಗಬೇಕಾದ್ರೆ ಆ ಶಿಲೆಗೆ ಆಕಾರವನ್ನು ಕೊಟ್ಟು ಅಲಂಕಾರವನ್ನು ಮಾಡಿದಂತಹ ವೈಭವವನ್ನು ಕಣ್ಣುಗಳ ಮೂಲಕವಾಗಿ ನೋಡಿದಾಗ ಆಗ ಏನಾಯಿತು? ನಮ್ಮ ಕಣ್ಣುಗಳ ಮೂಲಕವಾಗಿ ಮನಸ್ಸು ಶುದ್ಧವಾಯಿತು. ಭಗವಂತನ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಬಾಯಿಯ ಮೂಲಕವಾಗಿ ಮನಸ್ಸು ಶುದ್ಧವಾಯಿತು. ನೀವೆಲ್ಲರೂ ಕೂತ್ಕೊಂಡು ಇವತ್ತು ಕೋಟಿ ಕುಂಕುಮಾರ್ಚನೆಯನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಿದ್ದೀರಿ. ಅದು ಕುಂಕುಮಾರ್ಚನೆಯನ್ನು ಮಾಡುವಂತಹ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಕ್ತದ ಕಣಗಳಲ್ಲಿ ಯಾರು ನೆಲೆಸಬೇಕು? ಪರಮಾತ್ಮ ನೆಲೆಸಬೇಕಂತೆ. ಹಾಗಾಗಿ ಕುಂಕುಮಾರ್ಚನೆಯನ್ನು ಮಾಡುವಂತಹ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಕ್ತದ ಕಣಗಳಲ್ಲಿ ಯಾರು ನೆಲೆಗೊಳ್ಳಬೇಕು? ಪರಮಾತ್ಮ ನೆಲೆಗೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ನಾವು ಕೋಟಿ ಕುಂಕುಮಾರ್ಚನೆಯನ್ನು ನಾವು ಮಾಡುವಂತಹ ಸಂಕಲ್ಪವನ್ನು ಮಾಡ್ಕೊಳ್ತೀವಿ. ಹಾಗಾಗಿ ಅಂತಹ ಸಂಕಲ್ಪವನ್ನು ಮಾಡಿದಂತಹ ದಿವ್ಯ ಸೇವಕ ಯಾರಾದರು ಅಂತ ಹೇಳಿದ್ರೆ, ಬರೀ ರೋಮದಲ್ಲಿಯೂ ಕೂಡ ಅವನಿಗೆ ಯಾವುದೇ ಶಕ್ತಿ ಇತ್ತು? ರಾಮನ ಶಕ್ತಿ ಇತ್ತು. ಅಂತಹ ಶಕ್ತಿಯನ್ನು ಪಡ್ಕೊಂಡವರು ಯಾರು? ಆಂಜನೇಯ ಮಹಾಸ್ವಾಮಿ. ನೋಡಿ ಎಷ್ಟು ಭವ್ಯವಾದಂತಹ ಆಂಜನೇಯವನ್ನು ನಾವು ಕಾಣ್ತೀವಿ. ಶ್ರೇಷ್ಠವಾದ ಭಕ್ತ ಅಂತ ಯಾರಾದರೂ ಇದ್ದರೆ ಅದು ಆಂಜನೇಯ ಎನ್ನುವಂತಹದನ್ನು. ಆಂಜನೇಯ ಆ ಭಕ್ತಿಯಿಂದ ಕೊನೆಗೆ ಏನನ್ನು ತೋರಿಸಿದ? ತನ್ನ ಹೃದಯದಲ್ಲಿ ಯಾರನ್ನು ತೋರಿಸಿದ? ಅವನು ರಾಮ ಮತ್ತು ಸೀತೆ ಮತ್ತು ಲಕ್ಷ್ಮಣನನ್ನು ಕುರಿತಂತಹ ದಿವ್ಯ ಮೂರ್ತಿಗಳನ್ನು ಅಂತರಂಗದಲ್ಲಿ ನೆಲೆಗೊಳಿಸಿಕೊಂಡ. ಅಂತರಂಗದಲ್ಲಿ ನೆಲೆಗೊಳಿಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿದ್ದು ಯಾವುದು? ಭಕ್ತಿಯ ಅರ್ಚನೆಗಳು ಬೇಕು. ಹಾಗಾಗಿ ಅಂತಹ ಭಕ್ತಿಯ ಅರ್ಚನೆಯನ್ನು ನಾವು ಮಾಡುವಾಗ ನಮ್ಮ ಬಾಯಿಯ ಮೂಲಕವಾಗಿ ನಮ್ಮ ಮನಸ್ಸೇನಾಯಿತು? ಶುದ್ಧವಾಗುವಂತಹ ಕೆಲಸವನ್ನು ಮಾಡ್ತು. ಕೈಗಳೇನು ಮಾಡ್ತವೆ? ನಮಸ್ಕಾರವನ್ನು ಮಾಡಿಬಿಡ್ತವೆ. ನಮಸ್ಕಾರವನ್ನು ಮಾಡಿದಾಗ ಕೈಗಳ ಮೂಲಕವಾಗಿ ಮನಸ್ಸು ಶುದ್ಧವಾಯಿತು. ಪ್ರದಕ್ಷಿಣೆಯನ್ನು ಮಾಡಿದಾಗ ದೇವಾಲಯದೊಳಗೆ ದೇಹವನ್ನು ಹೊತ್ಕೊಂಡು ಬಂದಾಗ ಕಾಲುಗಳ ಮೂಲಕವಾಗಿ ಮನಸ್ಸು ಶುದ್ಧವಾಯಿತು. ಅದಕ್ಕೆ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ. ದೇಹದಲ್ಲಿ ದೇಗುಲವಾಗಬೇಕಾದ್ರೆ ದೇಹದಲ್ಲಿ ಯಾರು ನೆಲೆಗೊಳ್ಳಬೇಕು? ಪರಮಾತ್ಮ ನೆಲೆಗೊಳ್ಳಬೇಕು. ಹಾಗಾಗಿ ನೀವು ಬರುವಾಗ ಏನಾಗಿ ಬಂದಿದ್ರಿ? ಭಕ್ತರಾಗಿ ಬಂದಿದ್ರಿ. ಹೋಗುವಾಗ ಏನಾಗಿ ಹೋಗಬೇಕು? ನೆಲೆಗೊಳಿಸ್ಕೊಂಡ್ಮೇಲೆ ನೀವು ದೇವರಾಗಿ ಹೋಗಬೇಕಂತ. ಆಗ ನೀವು ದೇವರಾಗಿ ಹೋಗುವಂಥ ಸ್ಥಿತಿ ಬಂದಾಗ ನೋಡಿ, ನೀವು ಹಣ್ಣು ಕಾಯಿನ ಪೂಜೆ ಮಾಡಿ ಎಡೆ ಮಾಡಿ ಪ್ರಸಾದ ಅಂತ ನೀವೇನು ಮಾಡ್ತೀರಿ? ಅದನ್ನು ಒಬ್ಬರೇ ತಿಂತೀರಾ? ಬೇರೆಯವ್ರಿಗೆ ಕೊಡ್ತೀರಲ್ವಾ? ಆ ಬೇರೆಯವರಿಗೆ ಕೊಡುವಾಗ ನೀವು ತಗೊಂಡು ಹೋಗಿದ್ದು ಯಾರಿಗೆ? ದೇವರಿಗೆ. ಕೊಟ್ಟದ್ದು ಯಾರಿಗೆ? ದೇವರಿಗೆ. ಹೇಗೆ? ನಿಮ್ಮ ಅಂತರಂಗದಲ್ಲಿ ಭಗವಂತ ನೆಲೆಗೊಳಿಸ್ಕೊಂಡ ಮೇಲೆ ಎಲ್ಲರಲ್ಲೂ ಯಾರನ್ನ ಕಾಣಬೇಕು? ದೇವರನ್ನ ಕಾಣಬೇಕು ಅಲ್ವಾ? ನಾವು ಕೊಡೋದು ಯಾರಿಗೆ? ಆಗ ಏನಿರೋದಿಲ್ಲ, ನಮ್ಮಲ್ಲಿ ಅಹಂಕಾರ ಇರೋದಿಲ್ಲ, ದ್ವೇಷ ಇರೋದಿಲ್ಲ, ಆಮೇಲೆ ಅಸೂಯೆ ಇರೋದಿಲ್ಲ, ಮತ್ಸರ ಇರೋದಿಲ್ಲ. ಪ್ರೀತಿ, ವಿಶ್ವಾಸ, ನಂಬಿಕೆ, ಶ್ರದ್ಧೆ, ಭಕ್ತಿ, ನಿಷ್ಠೆ ಇವುಗಳನ್ನು ಅಂತರಂಗದಲ್ಲಿ ನೆಲೆಗೊಳಿಸಿಕೊಳ್ಳುವಂತಹ ಕ್ರಿಯೆ ಯಾರಲ್ಲಿ ಉಂಟಾಗ್ತದೋ ಆಗ ಅವನೇನಾಗ್ತಾನೆ? ದೈವತ್ವವನ್ನು ಪಡಿತಾನೆ. ಅವನಿಗೆ ಯಾವ ಜಾತಿಯೂ ಕೂಡ ಅವನಿಗೆ ಹತ್ತಿರ ಬರೋದಿಲ್ಲ. ಇದನ್ನು ಕಲಿಸುವಂತಹದ್ದೇ ನಮ್ಮ ಭಾರತೀಯ ಧರ್ಮ. ಹಾಗಾಗಿ ನಾವು ಎಲ್ಲರಲ್ಲಿ ಕೂಡ ಯಾರನ್ನು ಕಾಣಬೇಕು? ಭಗವಂತನನ್ನು ಕಾಣಬೇಕು ಎನ್ನುವಂತಹದ್ದು. ಅದಕ್ಕೆ ಹೇಳ್ತಾರೆ, ಉದಾರ ಚರಿತಾನಾಂ ವಸುದೈವ ಕುಟುಂಬಕಂ ಎನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾರೆ. ಆ ಉದಾರ ಚರಿತಾನಾಂ ವಸುದೈವ ಕುಟುಂಬ, ನಾವೆಲ್ಲರೂ ಕೂಡ ಯಾರು? ಪರಮಾತ್ಮನ ಮನೆಯ ಮಕ್ಕಳು. ಅದಕ್ಕೆ ಹೇಳ್ತಾರೆ, ಬಸವಣ್ಣವರು ಹೇಳ್ತಾರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕುಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳು, ಒಂದು ತಂದೆಯ ಮಕ್ಕಳು ಎನ್ನುವಂತಹ ಭಾವ ನಮಗೆ ಬರಬೇಕು. ಅದಕ್ಕೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಏನಂತ ಹೇಳ್ತಾರೆ ಶಿಕಾಗೋದಲ್ಲಿ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್, ಸಹೋದರ ಸಹೋದರಿಯರಿ ಅಂತ ಸಂಬೋಧನೆಯನ್ನು ಮಾಡ್ತಾರೆ.
ಆ ಸಹೋದರ ಸಹೋದರಿಯರೇ ಎನ್ನುವಂಥ ಸಂಪಾದನೆ ಮಾಡಬೇಕಾದ್ರೆ ನಮ್ಮ ತಂದೆ ಯಾರು? ಪರಮಾತ್ಮ. ನಮ್ಮ ತಾಯಿ ಯಾರು? ಆ ಭಗವದ್ ದೇವತೆ. ಹಾಗಾಗಿ ಈ ರೀತಿಯಾದಂತಹ ಮನಸ್ಥಿತಿಯನ್ನು ಉಂಟು ಮಾಡುವಂತಹದ್ದೇ ನಮ್ಮ ಭಾರತೀಯವಾದಂತಹ ಸಂಸ್ಕೃತಿ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಪತ್ರಕರ್ತರು ಒಂದು ಪ್ರಸ್ತಾಪವನ್ನು ಮಾಡಿದರು. ಇವತ್ತೆಲ್ಲವೂ ನಮ್ಮಲ್ಲಿ ಜಾತಿ ಎನ್ನುವಂತಹ ವ್ಯವಸ್ಥೆ ಇರಲೇ ಇಲ್ಲ. ಇದು ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ನೋಡಿ, ಬ್ರಾಹ್ಮಣೋಶ್ಯ ಮುಖಮಾಸೀತ್ ಬಾಹೂರಾಜನ್ಯಕೃತಃ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶ್ರೂದ್ರೋ ಜಾಯತ. ನಿಮಗೆಲ್ಲರಿಗೂ ವಿಚಾರ ಮಾಡೋ ಶಕ್ತಿ ಇರೋದು ಎಲ್ಲಿ? ಮಸ್ತಕದಲ್ಲಿ ಅಲ್ಲ. ಇದು ಯಾವ ಸ್ಥಳ? ಬ್ರಹ್ಮಸ್ಥಳ ಅಲ್ವಾ? ನಿಮ್ಮ ದೇಹವನ್ನು ರಕ್ಷಣೆ ಮಾಡಿಕೊಡ್ತಕ್ಕಂಥದ್ದು ಯಾವುದು? ಬಾಹುಗಳಲ್ವಾ? ಇದು ಕ್ಷತ್ರಿಯ ಸ್ಥಳ ಅಲ್ವಾ? ನಿಮ್ಮ ಸಂಪಾದನೆ ಯಾವುದಕ್ಕೆ? ಹೊಟ್ಟೆ ಗೇಣು ಬಟ್ಟೆಗೆ ಅಲ್ಲ. ಇದು ಯಾವುದು ಊರು? ಇದು ವೈಶ್ಯ ಸ್ಥಳ ಅಲ್ವಾ? ನಿಮ್ಮನ್ನು ಹೊತ್ತು ತಿರುಗೋದು ಯಾವುದು? ಕಾಲುಗಳಲ್ವಾ? ಇದು ಶೂದ್ರ ಸ್ಥಳ ಅಲ್ವಾ? ಒಂದು ದೇಹದಲ್ಲಿಯೇ ಏನಿದೆ ಅಂದರೆ 4 ವರ್ಣಾಶ್ರಮಗಳಿದ್ದಾವೆ. ಅದಕ್ಕೆ ಹೇಳ್ತಾರೆ ಜನನೀ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜಮುಚ್ಯತೆ ಎನ್ನುವಂತಹ ಮಾತನ್ನು ಕೂಡ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ನಾವು ಹುಟ್ಟುವಾಗ ಏನೇ ಆಗಿ ಹುಟ್ಟಿರಲಿ, ಆದರೆ ಹುಟ್ಟಿದ ಮೇಲೆ ಸಂಸ್ಕಾರವನ್ನು ಪಡಿಬೇಕಂತ. ಆ ಸಂಸ್ಕಾರವನ್ನು ಪಡಿಬೇಕಂತ. ಆ ಸಂಸ್ಕಾರ ಇತ್ತು ಅಂದರೆ ಮಾತ್ರ ಅವನಿಗೇನಾಗ್ತದೆ? ಜೀವನ್ಮುಕ್ತಿಯಾಗುತ್ತೆ ಎನ್ನುವಂತಹದ್ದನ್ನು. ಅದಕ್ಕೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಚನ, ಸಣ್ಣ ವಚನ ಇದು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಯಾರೋ ಪ್ರಸ್ತಾಪ ಮಾಡಿದ್ರಿ ಈ ಪದನ. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತಹ ಮಾತನ್ನು ಯಾಕೆ ಹೇಳ್ತಾರ ಅಂತ ಹೇಳಿದ್ರೆ, ಸ್ವಾತಿಯ ಮಳೆಯ ಹನಿಯ ನೀರು ಏನಾಗುತ್ತೆ? ಕಪ್ಪೆ ಚಿಪ್ಪಿನಲ್ಲಿ ಸೇರಿ ಸಂಸ್ಕಾರಕ್ಕೊಳಗಾಗಿ ಅದೇನಾಗ್ತದೆ? ಮುತ್ತಾಗ್ತದೆ. ಮತ್ತೆ ನೀರಾಗುತ್ತಾ ಅದು? ಮತ್ತೆ ನೀರಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ವಿಶಾಲವಾದ ಸಮುದ್ರಕ್ಕೆ ಒಂದು ಸಣ್ಣ ಆಶೆ ಅಂತ. ಏನು ಸಣ್ಣ ಆಶೆ ಅಂತ ಹೇಳಿದ್ರೆ, ತಾನು ಮೋಡವಾಗಿ ಹನಿ ಹನಿಯಾಗಬೇಕೆಂಬ ಆಶೆ ಅಂತ. ವಿಶಾಲವಾದ ಸಮುದ್ರಕ್ಕೆ ತಾನು ಮೋಡವಾಗಿ ಹನಿ ಹನಿಯಾಗಬೇಕೆಂಬ ಆಸೆ. ಈ ಹನಿಗೆ ತಾನು ಓಡಿ 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 ಸಮುದ್ರ ಸೇರಬೇಕೆಂಬ ಆಸೆ. ಸಾಗರಕ್ಕೆ ಹನಿಯಾಗುವ ಆಸೆ, ಆ ಹನಿಗೆ ಸಾಗರವನ್ನು ಸೇರುವ ಆಸೆ. ಹಾಗೆ ಸೃಷ್ಟಿ ನಿಯಾಮಕನಾದಂತಹ ಭಗವಂತನಿಗೆ ಏನಪ್ಪ ಅಂದರೆ ಒಂದು ಜೀವಿಯಾಗಬೇಕು ಅಂತ ಆಸೆ ಅಂತ. ಯಾರಿಗೆ? ಭಗವಂತನಿಗೆ ನಾನೊಂದು ಜೀವಿಯಾಗಬೇಕು ಅಂತ ಆಸೆ ಅಂತ. ಯಾಕೆ ಜೀವಿ ಎಲ್ಲ ಜೀವಿಯಲ್ಲೂ ಪರಮಾತ್ಮ ಇದ್ದಾನ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಹಿತೋಶ್ಯ ಜಂತೋಹೋ. ಎಲ್ಲ ಜೀವಿಗಳ ಈ ದೇಹದಲ್ಲಿ ಪರಮಾತ್ಮ, ದೇಹ ಎಂಬ ಗುಹೆಯಲ್ಲಿ ಪರಮಾತ್ಮ ಒಳಗೆ ವಾಸವಾಗಿದ್ದಾನೆ. ಹಾಗಾಗಿ ಎಲ್ಲ ಜೀವಿಗಳಲ್ಲೂ ಯಾರಿದ್ದಾರೆ? ಪರಮಾತ್ಮ ಇದ್ದಾನೆ. ಅದನ್ನೇ ಹೇಳ್ತಾರೆ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವನೇ ನಮ್ಮ ಕುಲಜ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ಇಲ್ಲಿ ಆ ಹನಿಗೆ ಏನು ಆಸೆ ಅಂತ ಹೇಳಿದರೆ, ನದಿಯನ್ನು ಸೇರಬೇಕು ಎನ್ನುವಂಥ ಆಸೆ ಹೇಗಿರುತ್ತೋ ಹಾಗೆ ಪ್ರತಿಯೊಬ್ಬ ಜೀವಿಗೂ ಕೂಡ ಏನು ಸೇರಬೇಕು ಅಂತ? ಪರಮಾತ್ಮನ ಪಾದವನ್ನು ಸೇರಬೇಕು ಅಂತ ಆಸೆ ಅಂತೆ. ಆದರೆ ಸ್ವಾತಿ ಮಳೆ ಇಷ್ಟಕ್ಕೆ ತೃಪ್ತಿ ಆಗೋದಿಲ್ಲ ಅಂತ. ಅದೇನಾಗಬೇಕು? ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಬೇಡ ಅನ್ನತ್ತಂತೆ. ಪುನರಪಿ ಜನನಂ ಪುನರಪಿ ಮರಣಂ ಬೇಡ ಅನ್ನೋದಾದ್ರೆ ನೀವು ಯಾವ ರೀತಿಯಾಗಿರಬೇಕು? ಜ್ಞಾನವಂತರಾಗಬೇಕಂತೆ. ಅದಕ್ಕೆ ಹೇಳಿದ್ದು ಜ್ಞಾನಾದೈವತು ಕೈವಲ್ಯಂ. ಯಾವುದು ಕೈವಲ್ಯ? ಮುಕ್ತಿ ಅಂದರೆ ಯಾವುದು? ತಾನು ಜ್ಞಾನಿಯಾಗುವುದು, ಜ್ಞಾನವನ್ನು ಲೋಕಕ್ಕೆ ಸಂದೇಶವನ್ನು ಕೊಡುವುದು. ಅದೇ ಮಾತ್ರ ಮುಕ್ತಿಗೆ ಸಾಧನ ಎನ್ನುವಂತಹದ್ದನ್ನು ಇವತ್ತು ನಾವೆಲ್ಲ ಶ್ರೇಷ್ಠವಾದಂಥ ಸಂತರನ್ನು ನೋಡ್ತೀವಿ. ವೇದ, ಉಪನಿಷತ್ತು, ಶಾಸ್ತ್ರ, ಇವೆಲ್ಲ ಪುರಾಣ, ಇವೆಲ್ಲವನ್ನು ಕೊಟ್ಟಂತಹವರು ಯಾರು? ನಮಗೆ ಋಷಿಮುನಿಗಳು. ಅವರು ಇಲ್ಲ ಅಂತ ನಾವು ಹೇಳಲಿಕ್ಕಾಗತ್ತಾ? ಅದರೊಳಗಡೆಗೆ ಅವರು ಅಡಕವಾಗಿ ಇಲ್ವಾ? ಹಾಗಾಗಿ ಅಂತಹ ಜ್ಞಾನವನ್ನು ಕೊಡುವಂತಹ ವ್ಯಕ್ತಿಗಳು ನಾವು ಆಗಬೇಕಾದ್ರೆ ಸಂಸ್ಕಾರದಿಂದ ಅಂತಹ ಜ್ಞಾನ ಬರಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಇಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತಹ ಮಾತು ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಂಸ್ಕಾರವಂತನಾಗಿ ಶಾಶ್ವತವಾದಂತಹ ಸ್ಥಿತಿಯನ್ನು ಯಾರು ಕಾಣ್ತಾನೆ ಅವನು ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿ.
ಮಾಣಿಕ್ಯವನ್ನು ಕತ್ತಲೆ ಒಳಗೆ ಇಟ್ಟರೂ ಕೂಡ ಅದೇನಾಗ್ತಾ ಇರ್ತದೆ, ಪ್ರಕಾಶಮಾನವಾಗಿರುತ್ತೆ. ಅದಕ್ಕೆ ವಿದ್ಯುತ್ತು ಬೇಡ, ಯಾವುದೇ ಎಣ್ಣೆಗಳು ಬೇಡ, ಯಾವುದೇ ರೀತಿಯಾದಂತಹ ಸಹಾಯವಿಲ್ಲದೇ ಪ್ರಕಾಶಮಾನವಾಗೇ ಇರುತ್ತೆ. ಹಾಗೆ ಇವತ್ತು ಮಾಣಿಕ್ಯದ ದೀಪ್ತಿ ಏನು ಅಂತ ಹೇಳಿದರೆ ಸ್ವಯಂ ಪ್ರಕಾಶಮಾನವಾಗಿರುವಂತಹದ್ದು ಅಂತ ಅರ್ಥ. ಎಷ್ಟೇ ಶಾಸ್ತ್ರಗಳನ್ನು ಓದಿರಲಿ, ಎಷ್ಟೇ ಪುರಾಣವನ್ನು ಕಲ್ತಿರಲಿ, ಆದರೆ ಅವನೇನಾಗಬೇಕು ಅಂತ ಸ್ವಯಂ ಜ್ಞಾನಿಯಾಗಿರಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಯಾರಿಗೆ ಯಶ್ಯನಾಸ್ತಿ ಸ್ವಯಂ ಪ್ರಾಜ್ಞಃ ಶಾಸ್ತ್ರಂ ತಸ್ಯ ಕರೋತಿ ಕಿಂ, ಯಾರಿಗೆ ಸ್ವಂತ ವಿವೇಕ ಇರುವುದಿಲ್ಲವೋ ಶಾಸ್ತ್ರ ಅವನಿಗೆ ಸಹಾಯಕ್ಕೆ ಬರಲಿಕ್ಕೆ ಅವಕಾಶವೇ ಇಲ್ಲ ಎನ್ನುವಂತಹದ್ದನ್ನು. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ವ್ಯಕ್ತಿಯು ಏನಾಗಬೇಕು, ಸ್ವಯಂ ಜ್ಞಾನಿಯಾಗಬೇಕು ಎನ್ನುವಂತಹ ಮಾತನ್ನು. ಆ ಸ್ವಯಂ ಜ್ಞಾನ ಅದು ಸಾಂದರ್ಭಿಕವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಅವನಿಗೆ ಇರುತ್ತೆ ಎನ್ನುವಂತಹದ್ದನ್ನು. ಆ ನಿರ್ಣಯವೇ ಜಗತ್ತನ್ನು ಕಲ್ಯಾಣವನ್ನು ಮಾಡುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮನ ಕೂಡ ಏನು ಮಾಡ್ತಾನೆ, ಭೀಷ್ಮನಿಗೆ ಸಂದೇಶವನ್ನು ಕೊಡುವಾಗ ಹೇಳ್ತಾನೆ, ಸಾಂದರ್ಭಿಕವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುವಂತಹದ್ರಲ್ಲಿ ನೀನು ವಿಫಲನಾಗಿದೆಯಾ ಎನ್ನುವಂತಹ ಮಾತನ್ನು ಹೇಳಿ ಆಗ ಆತನಿಗೆ ಮುಕ್ತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾನೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಏನಾಗಬೇಕು ಅಂತ ಹೇಳಿದ್ರೆ ಸ್ವಯಂ ಜ್ಞಾನಗಳನ್ನು ಪಡೆಯುವಂತಹ ವ್ಯಕ್ತಿಗಳಾಗಬೇಕು. ಅದೇ ರೀತಿಯಾಗಿ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಸ್ಫಟಿಕ ಅಂದರೆ ಹೇಗೆ, ಅತ್ಯಂತ ಪರಿಶುದ್ಧವಾಗಿರುವಂತಹದ್ದು ಅಂತ ಅರ್ಥ. ಹಾಗಾಗಿ ಇಲ್ಲಿ ಪರಿಶುದ್ಧವಾದಂತಹ ಜೀವನ ನಮ್ಮದು ಆಗಬೇಕು, ಆಗಬಾರ್ದು. ನಮ್ಮ ಜೀವನ ಹೇಗಿರಬೇಕು, ಹೇಗೆ ಬೇಕಾದರೂ ಇರಬಹುದಾ, ಹೇಗೆ ಬೇಕಾದರೂ ಇರಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಪ್ಪೋದೇ ಇಲ್ಲ. ನೀವು ವ್ಯವಸಾಯ ಮಾಡುವಾಗ ಸಾಲು ಹೊಡೆದು ನಾವು ಕಾಳುಗಳನ್ನು ಹಾಕ್ತೇವೆ. ಆವಾಗ ಅದು ಸಾಲಿನಲ್ಲಿ ಇದ್ದರೆ ಮಾತ್ರ ಅದಕ್ಕೆ ಔಷಧೋಪಚಾರವನ್ನು ಗೊಬ್ಬರ ನೀರನ್ನು ಕೊಡ್ತೇವೆ. ಸಾಲು ಬಿಟ್ಟು ಹೊರಗೆ ಬಂದರೆ ಏನು ಮಾಡ್ತೀವಿ, ಅದನ್ನು ಕಿತ್ತು ಬಿಸಾಕ್ತೇವೆ. ಯಾಕೆ ಅಂತ ಹೇಳಿದ್ರೆ ಕಸದೊಳಗೆ ಈ ಬೆಳೆ ಬೆಳಿಬಾರ್ದು ಅಂತ. ಇಡೀ ಹೊಲ ಎಲ್ಲ ಏನು ಮಾಡ್ತದೆ, ಇದು ಕಸವನ್ನು ಮಾಡುತ್ತೆ ಅಂತ. ಹಾಗೆ ನಮಗೂ ಕೂಡ ಒಂದು ಶಿಸ್ತಿರಬೇಕಲ್ಲ ಜೀವನದಲ್ಲಿ. ನಾವು ಹೇಗೆ ಬೇಕೋ ಹಾಗೆ ನಾವು ಬೆಳೆದಕ್ಕೆ ಸಾಧ್ಯ ಇದೆಯಾ? ಒಂದು ಶಿಸ್ತನ್ನು ಇಟ್ಕೊಂಡ್ರೆ ಮಾತ್ರ ನಮ್ಮ ಬದುಕು ಏನಾಗ್ತದೆ, ಸಾರ್ಥಕವಾಗುತ್ತೆ. ಆ ಪರಿಶುದ್ಧವಾದಂತಹ ಜೀವನ ನಮ್ಮದಾಗಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ನಾನು ನಿಮಗೆಲ್ಲ ಒಂದು ಕಳಕಳಿಯ ಮನವಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮಲ್ಲಿ ಒಂದು ಸೌರಮಂಡಲ ಅಂತ ಇದೆಯಲ್ಲ, ಸೌರಮಂಡಲ ಅಂತ ಇದೆಯೇ ಇಲ್ವಾ? ಇದೆ. ಸೂರ್ಯ, ಚಂದ್ರ, ಭೂಮಿ, ಇತರೆ ಗ್ರಹಗಳು, ಉಪಗ್ರಹಗಳು ಎಲ್ಲವೂ ಇದ್ದಾವೆ. ಬ್ರಹ್ಮಾಂಡದಲ್ಲಿ ಬೇಕಾದಷ್ಟು ಜಾಗ ಇದೆ ಅವಕ್ಕೆ, ಇದೆಯೇ ಇಲ್ವಾ? ಹೇಗೆ ಬೇಕಾದ್ರೂ ತಿರುಗ್ಬೋದಲ್ಲ, ಅವು ತಿರುಗ್ತಾವ. ಒಂದನ್ನೊಂದು ಅವಲಂಬಿಸಿಕೊಂಡು ತಮ್ಮ ಜೀವನ ಚಕ್ರವನ್ನು ಅವು ಹೇಗೆ ಅವಲಂಬಿಸಿಕೊಂಡು ಶಿಸ್ತಿನಿಂದ ಅವು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಒಂದು ವೇಳೆ ಆಕಸ್ಮಿಕವಾಗಿ ತಮ್ಮ ಪಥವನ್ನು ಬಿಟ್ಟರೆ ಏನಾಗ್ತವೆ, ಅವು ಬೂದಿಯಾಗಿ ಹೋಗಿಬಿಡ್ತವೆ. ನೀವೆಲ್ಲ ನೋಡಿ ಉಲ್ಕೆಗಳು ಅಂತ ಕೇಳಿದಿರಲ್ವಾ, ಬೂದಿಯಾಗಿ ಹೋಗಿಬಿಡ್ತವೆ. ಹಾಗೆ ಮನುಷ್ಯನ ಜೀವನಕ್ಕೂ ಕೂಡ ಒಂದು ಶಿಸ್ತಿದೆಯೇ ಇಲ್ವೋ, ಒಂದು ಜೀವನ ಕ್ರಮ ಇದೆಯೇ ಇಲ್ವೋ? ಆ ಜೀವನ ಕ್ರಮವನ್ನು ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಒಬ್ರಿಗೊಬ್ಬರಿಗೆ ಅನುಗುಣವಾಗಿ ನಾವು ಆ ಜೀವನ ಚಕ್ರವನ್ನು ನಾವು ನಡ್ಕೊಂಡು ಹೋದರೆ ಎಲ್ಲರೂ ಕೂಡ ಸುರಕ್ಷಿತವಾಗಿರಬಹುದಾ? ಹಾಗಾಗಿ ಇಲ್ಲಿ ನಾವೆಲ್ಲರೂ ಕೂಡ ಏನಪ್ಪ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ಬಂದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಭಗವಂತ ಒಬ್ಬ ಇದ್ದಾನೆ, ಅವನಿಗೆ ನಾವು ಕೃತಜ್ಞನಾಗಿ ಜೀವನವನ್ನು ಸಾಗಿಸಬೇಕು ಎನ್ನುವಂತಹದ್ದನ್ನು. ಹಾಗೆ ಯಾವ ರೂಪದಲ್ಲಿ ಇದ್ದಾನೆ? ಎಲ್ಲ ರೂಪದಲ್ಲಿ ಅವನಿದ್ದಾನೆ ಭಗವಂತ. ಅದಕ್ಕೆ ನಾನು ನಿಮ್ಮ ಸಣ್ಣ ಒಂದು ಉದಾಹರಣೆಯನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನೀವು ಒಂದು 1000 ರೂಪಾಯಿರೋ 500 ರೂಪಾಯಿ ಕೊಟ್ಟು ಒಂದು ಚಪ್ಪಲಿ ತೊಗೊಂಡ್ರೆ ಆ ಚಪ್ಪಲಿ ಯಾರ್ದು ಅಂತ ಹೇಳ್ತೀರಿ ನೀವು? ನಂದು ಅಂತ ಹೇಳ್ತೀವಿ. ಒಪ್ಕೊಳ್ತೀರಾ ಇಲ್ವಾ? ಒಂದು ಬಟ್ಟೆಯನ್ನು ತೆಗೆದುಕೊಂಡ್ರೆ ಬಟ್ಟೆ ನಂದು, ಒಂದು ಆಭರಣವನ್ನು ತೆಗೆದುಕೊಂಡ್ರೆ ಆಭರಣ ನಂದು, ಒಂದು ಮನೆಯನ್ನು ಕಟ್ಟಿದರೆ ಆ ಮನೆ ನಂದು. ಒಪ್ಕೊಳ್ತೀರಾ ಇಲ್ವೋ? ಹಾಗೆ ಈ ಚಪ್ಪಲಿ ಮಾಡಿದವನು ನಮ್ಮವನಲ್ವಾ? ಚಪ್ಪಲಿ ಮಾತ್ರ ನಮ್ದ? ವಸ್ತ್ರವನ್ನು ಮಾಡಿರ್ತಕ್ಕಂಥವನು ನಮ್ಮನಲ್ವಾ? ಆ ವಸ್ತ್ರ ಮಾಡಿರೋನು ನಮ್ಮನ್ನಲ್ವಾ? ಬಟ್ಟೆ ಮಾತ್ರ ನಮ್ದ? ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಜನ ಅದಕ್ಕೆ ದುಡಿತಾರೆ? ಆ ಮನೆ ನಂದು, ಮನೆ ಕಟ್ಟಿದವರು ನನ್ನರಲ್ವಾ? ಅದಕ್ಕೆ ಹೇಳ್ತಾರೆ, ಕಾಶಿ ಕಮ್ಮಾರನಾದ, ಬೀಶಿ ಮಡಿವಾಳನಾದ, ಹಾಸನಕ್ಕೆ ಅಕ್ಕಸಾಲಿಗನಾದ, ವೇದವನೋದಿ ಹಾರವನಾದ, ಕುಲವೆಂಬೋ ಆ ಒಂದಿರ ಕುಲವೆಂಬೋ. ನಾವೆಲ್ಲ ಇವನ್ನೆಲ್ಲ ಮಾಡ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ ವೃತ್ತಿಗೋಸ್ಕರವಾಗಿ ಮಾಡಿಕೊಂಡಂತಹ ನಿಯಮಗಳಷ್ಟೇ, ಅದು ಜಾತಿಗೋಸ್ಕರ ಮಾಡಿಕೊಂಡಂತಹ ನಿಯಮಗಳಲ್ಲ. ಹಾಗಾಗಿ ಎಲ್ಲ ಕರ್ಮಗಳಲ್ಲಿ ಕೂಡ ಯಾರಿದ್ದಾರೆ? ಭಗವಂತ ಇದ್ದಾನೆ ಎನ್ನುವಂತಹ ಸತ್ಯವನ್ನು ನಾವು ಅರ್ಥವನ್ನು ಮಾಡ್ಕೊಳ್ಬೇಕು. ಇವತ್ತೊಂದು ಚಪ್ಪಲಿ ಇಲ್ಲ ಅಂತ ಹೇಳಿದ್ರೆ ಆ ಚಪ್ಪಲಿ ನಮ್ಮ ಕಾಲನ್ನು ರಕ್ಷಣೆ ಮಾಡಬೇಕಾದ್ರೆ ಎಷ್ಟು ಪ್ರಯತ್ನವನ್ನು ಮಾಡುತ್ತೆ ಅಲ್ವಾ? ನಮಗೆ ಮುಳ್ಳು ನಡೆದಂಗೆ, ಕಲ್ಲು ಚುಚ್ಚುದಂಗೆ ಕಾಯಬೇಕಾದ್ರೆ ಅದಕ್ಕೆ ಆ ಶಕ್ತಿಯನ್ನು ತುಂಬುವಂತಹ ವ್ಯಕ್ತಿಯಲ್ಲಿ ಆ ಜ್ಞಾನ ಇರುತ್ತೋ ಇಲ್ವೋ? ಆ ಜ್ಞಾನವನ್ನು ನಾವು ಗೌರವಿಸಬೇಕು ಎನ್ನುವಂತಹದ್ದನ್ನು. ಹಾಗಾಗಿ ಅಂತಹ ವ್ಯಕ್ತಿಗಳಲ್ಲಿಯೂ ಕೂಡ ಇವತ್ತು ನಾವು ಪ್ರೀತಿ, ವಿಶ್ವಾಸ ಇಂಥವುಗಳ ಮೂಲಕವಾಗಿ
ನಮ್ಮ ಜೀವನದ ಮೂಲವಾದಂತಹ ಧರ್ಮವನ್ನು ಪ್ರತಿಪಾದನೆ ಮಾಡೋದಕ್ಕೆ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡೇ ಪರಮ ಪೂಜ್ಯ ಸ್ವಾಮೀಜಿಯವರು ಎಲ್ಲರಲ್ಲಿಯೂ ಸಾಮರಸ್ಯವನ್ನು ತರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಕೂಡ ಅವರ ಕಾರ್ಯಕ್ಕೆ ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇವೆ ಎನ್ನುವಂತಹ ಮಾತನ್ನು, ಅವರ ಕಾರ್ಯಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಕ್ಷೇತ್ರವನ್ನು ನೋಡಿ ತುಂಬ ಆನಂದ ಆಯಿತು ನನಗೆ. ಯಾಕೆಂದರೆ ನಾನು ಈ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ನಾನು ಬಂದಿಲ್ಲ, ಬರೀ ಕೇವಲ ಮಂಗಳೂರು, ಧರ್ಮಸ್ಥಳ ಆ ಕಡೆ ಮಾತ್ರ ಹೋಗಿದ್ದೆ. ನಿಜವಾಗಲೂ ಕೂಡ ಈ ಜಾಗಕ್ಕೆ ಬಂದಾಗ ಈ ಮಲೆನಾಡಿನ ಒಂದು ಇದರಲ್ಲಿ ನಿಜವಾಗ್ಲೂ ಇಷ್ಟು ಪ್ರಕೃತಿಯ ಮಡಿಲಲ್ಲಿ ಇಂತಹ ಭವ್ಯವಾದಂತಹ ದೇವಾಲಯ, ಅದು ಪ್ರಾಚೀನ ಕಾಲವಾದಂತಹ ಇತಿಹಾಸವನ್ನು ಹೊಂದಿದಂತಹ ದೇವಾಲಯ, ಶಂಕರಾಚಾರ್ಯರಿಂದ ಸ್ಥಾಪನೆಗೊಂಡಂತಹ ಒಂದು ದೇವಾಲಯ, ಇವತ್ತು ಮನುಕುಲಕ್ಕೆ ಏನು ದೇಶವನ್ನೆಲ್ಲವನ್ನು ಕೂಡ ಸುತ್ತಾಡಿ ಬಂದು ಜ್ಞಾನವೇ ಮುಖ್ಯ ಎನ್ನುವಂತಹ ಪ್ರತಿಪಾದನೆ ಮಾಡಿದಂತಹ ಶಂಕರಾಚಾರ್ಯರ ಕೊಟ್ಟಂತಹ ಒಂದು ಕೊಡುಗೆ ಇಲ್ಲಿ. ಅಂತಹದ್ರಲ್ಲಿ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಈ ದೇವಾಲಯವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಇಡೀ ಸಮೂಹದಲ್ಲಿ ದೈವತ್ವವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರಲ್ಲ, ಸಾಮರಸ್ಯವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರಲ್ಲ, ಇದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಮೆಚ್ಚಿಕೊಳ್ಬೇಕು. ಅವರೆಲ್ಲರ ಕಾರ್ಯಕ್ಷೇತ್ರಕ್ಕೆ ನಾವೆಲ್ಲರೂ ಒಂದಾಗಬೇಕು. ನಮ್ಮ ಭಾರತೀಯ ಧರ್ಮ ಏನು ಎನ್ನುವಂತಹದನ್ನು ವಿಶ್ವಕ್ಕೆ ಸಾರಿ ಹೇಳುವಂತಹ ಒಂದು ವ್ಯವಸ್ಥೆ ಆಗಬೇಕು ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪರಮ ಪೂಜ್ಯರಲ್ಲಿ ವಂದಿಸಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಮತ್ತೆ ಭಗವಂತನಲ್ಲಿ ಪ್ರಾರ್ಥಿಸಿ ನಮ್ಮ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ.